ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವಾಗಲೇ ತಮ್ಮೇನಲ್ಲಿ ನೋಡೇ ಇರ್ತೀರಾ. ಎಗ್ ಫ್ರೈಡ್ ರೈಸ್ಗೆ ನಾನಿಲ್ಲಿ 2-3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ 5-6, ಕೊತ್ತಂಬರಿ ಸೊಪ್ಪು 1 ಕಪ್ಪಾಗಷ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಕ್ಯಾಪ್ಸಿಕಮ್ ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಗೆ ಜಜ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಬಾಣಲಿಗೆ ಇಟ್ಕೊಂಡು 1-2 ಸೌಟ್ ಎಣ್ಣೆನ ಹಾಕ್ಕೊಂಡು ಈರುಳ್ಳಿ, ದಪ್ಪ ಮೆಣಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಬೀನ್ಸು ಮೂರನ್ನೂ ಹಾಕಿ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಆವಾಗ ಸ್ವಲ್ಪ ತರಕಾರಿ ಸ್ವಲ್ಪ ಬೇಯುತ್ತೆ. ಕ್ಯಾಪ್ಸಿಕಮ್ಮು ಮತ್ತು ಬೀನ್ಸು ಸ್ವಲ್ಪ ಎಣ್ಣೆಲೇ ಬೇಯಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಅದರಿಂದ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿ ನೀವು ಬೇಯಿಸ್ಕೋಬೇಕಾಗುತ್ತೆ. ಮತ್ತು ತುರಿದಿರೋಂಥ ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು 1 ಕಪ್ಪಾಗಷ್ಟು ಇದೆ. ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಹಾಕಿ ಹಾಗೆ ಕೈ ಆಡಿಸ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲೇ ಮುಚ್ಚಿ ಒಂದು ಪ್ಲೇಟ್ನ ಬೇಯಿಸ್ಬಿಡಿ. ತರಕಾರಿ ಎಲ್ಲ ನೀಟಾಗಿ ಬೇಯ್ಕೊಳ್ಳುತ್ತೆ. 2 ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನ ಕುಟ್ಟಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಕಾಳು ಮೆಣಸಿನ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲನ ನಾನು ಹಾಕ್ಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ಅಲ್ಲೇ ಕುಟ್ಟಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ. 4-5 ಮೊಟ್ಟೆನ ಹಾಕ್ಕೊಂಡು ನಾನು ಹಾಗೆಯೇ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಸ್ವಲ್ಪ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ತೀನಿ. ಏಕೆಂದರೆ ಹಣ್ಣು ಹತ್ಕೊಳ್ಳೋ ಚಾನ್ಸ್ ಇರುತ್ತೆ. ಸ್ವಲ್ಪ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಸ್ವಲ್ಪ ತಿರುಗಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಟ್ಬಿಡಿ. ಮುಚ್ಚಿಟ್ಟಾದಮೇಲೆ ಇವಾಗ ಮೊಟ್ಟೆ ಗೊಜ್ಜು ಒಂದು 5 ನಿಮಿಷ ಆದಮೇಲೆ ಬೇಗನೆ ರೆಡಿ ಆಗಿಬಿಡುತ್ತೆ. ನೋಡಿ, ಈ ರೀತಿ ರೆಡಿಯಾಗಿದೆ. ನಾವು ಮೊದಲೇ ಅನ್ನ ಮಾಡಿ ಇಟ್ಕೊಬಿಟ್ರೆ ಕಾದಿನ ಮೊಟ್ಟೆ ಫ್ರೈಡ್ ರೈಸ್ನ ಕಲಸಿ ರೆಡಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇವಾಗ ನಾನು ನನ್ನ ಜೊತೆಗೆ ಸೈಡ್ಸ್ಗೆ ಏನಾದರೂ ಬೇಕಲ್ಲ, ಅದಕ್ಕೇ ಒಂದು ಬೌಲ್ ಇಟ್ಕೊಂಡು 2 ಸ್ಪೂನ್ ಅಕ್ಕಿ ಹಿಟ್ಟು, 1 ಕಪ್ಪು ಕಡಲೆ ಹಿಟ್ಟು, 1 ಸ್ಪೂನ್ ಅಚ್ಕಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇಲ್ಲಿ ನಾನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಬಿಟ್ಕೊಂಡು ನಾನು ಕಲಿಸ್ಕೊಂಡು ನೀಟಾಗಿ ಒಂದು 10 ನಿಮಿಷ ಇದನ್ನು ಎತ್ತಿಟ್ಬಿಟ್ಟು ಮೊಟ್ಟೆನ ಬೇಯಿಸ್ಕೊಳ್ತೀನಿ. ಮೊಟ್ಟೆನ ಬೇಯಿಸ್ಕೊಂಡು ನಾನು ಅದನ್ನು 2 ಪೀಸ್ ಮಾಡಿಕೊಂಡು ಇದೊಂದು 10 ನಿಮಿಷ ಆದಮೇಲೆ ಎಲ್ಲ ಹೊಂದ್ಕೊಂಡಿರುತ್ತೆ, ಉಪ್ಪು ಖಾರ ಎಲ್ಲ. ಅದನ್ನ ಎಣ್ಣೆಲಿ ನಾನು ಮೊಟ್ಟೆ ಬಜ್ಜಿನ ಕರ್ಕೊಂಡು ಇವಾಗ ರೆಡಿಯಾಗಿದೆ. ನನ್ನ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ಕೊತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಪ್ಲೀಸ್ ಶೇರ್ ಮಾಡಿ. ಇವಾಗ ಫ್ರೈಡ್ ರೈಸ್ ರೆಡಿಯಾಗಿದೆ. ಥ್ಯಾಂಕ್ ಯು.